ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 8:30 ಆಗಿದೆ ನೋಡಿ. ಸ್ವಲ್ಪ ಲೇಟ್ ಆಯಿತು. ಹಾಗೆ ಸ್ವಲ್ಪ ಪಾತ್ರೆ ಇತ್ತು. ನಿನ್ನೆ ರಾತ್ರಿ ಎಲ್ಲ ತುಂಬ ಕೆಲಸ ಇತ್ತು ಸ್ಟಿಚ್ಚಿಂಗದ್ದು. ಹೀಗಾಗಿ ರಾತ್ರಿ ಸ್ವಲ್ಪ ಕೂತ್ಕೊಂಡಿದ್ದೆ ಸ್ಟಿಚ್ಚಿಂಗ್ ಮಾಡೋದಕ್ಕಂತ. ಹೀಗಾಗಿ ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ದೆ. ಏಳೋದು ಸ್ವಲ್ಪ ಲೇಟ್ ಆಯಿತು ನೋಡಿ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ತೊಳೆಯೋಣ ಅಂತ ಹೇಳಿ ನಿಂತಿದ್ದೀನಿ ನೋಡಿ. ಹಾಗೆ ರಂಗೋಲಿ ಎಲ್ಲ ಕಸ ಹೊಡೆದು ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದೆ. ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಇವತ್ತು ಸ್ವಲ್ಪ ಕಷಾಯ ಮಾಡಿ ಕುಡಿಬೇಕು ಅಂತ ಇದ್ದೀನಿ. ಕಷಾಯಕ್ಕೆ ಏನೇನು ಹಾಕಬೇಕಂತ ನಿಮಗೆ ತೋರಿಸಿ ಆಮೇಲೆ ಕಷಾಯ ಮಾಡ್ಕೋತೀನಿ. ಈ ಥರ ಕಷಾಯ ಒಂದು ವಾರದಲ್ಲಿ 1-2 ಸಲ ಆದರೂ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಬೊಜ್ಜು ಕರಗುತ್ತೆ. ಆಮೇಲೆ ಏನು ಶೀತ ಆಗಲಿ, ಏನು ಕಫ ಆಗಲಿ, ಏನೇ ಗ್ಯಾಸ್ಟ್ರಿಕ್ ಆಗಲಿ, ಏನೇ ಸಮಸ್ಯೆ ಇದ್ದರೂ ಇದರಿಂದ ಕಡಿಮೆ ಆಗುತ್ತೆ. ನೀವು ಕೂಡ ಈ ತೊಂದರೆಯಲ್ಲಿದ್ದರೆ ಇದನ್ನು ಮಾಡಿ ಕುಡೀರಿ, ತುಂಬಾ ಒಳ್ಳೆಯದು ನೋಡಿ. ಈ ಥರ ಕಷಾಯ, ಈ ಪಾತ್ರೆ ತೊಳೆದ್ಬಿಟ್ಟು ಕಷಾಯ ಮಾಡ್ತೀನಿ. ಈಗ ನೋಡಿ ಪಾತ್ರೆ ಎಲ್ಲ ತಿಕ್ತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮಂಥ ಮಧ್ಯಮ ವರ್ಗದವರಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂದರೆ ನಾವು ಯೂಟ್ಯೂಬಲ್ಲಿ ಏನು ಮಾಡೋದಕ್ಕಾಗಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗೆಲ್ಲ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ನೋಡಿ. ಯೂಟ್ಯೂಬು ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಮಾಡೋದು. ನಾನು ಏನೋ ಅಂದ್ಕೊಂಡು ಯೂಟ್ಯೂಬ್ ಶುರು ಮಾಡಿದ್ರೆ ಆದರೆ ತುಂಬಾ ಕಷ್ಟ ಇದೆ ಅಂತ ಈಗ ನನಗೆ ಗೊತ್ತಾಯಿತು. ತುಂಬ ಅಂದರೆ ತುಂಬ ಕಷ್ಟ ಇದೆ. ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲವೇ ಅಲ್ಲ ಯೂಟ್ಯೂಬು. ತುಂಬ ಕಷ್ಟ ಇದೆ. ಆದರೂ ಕೂಡ ಶುರು ಮಾಡಿದ್ದೀನಿ. ಮಧ್ಯದಲ್ಲಿ ಬಿಡಬಾರ್ದು ಅಂತ ಹೇಳಿ ನಾನು ಆದಷ್ಟು ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದರೆ ಚಾನಲ್ ಇನ್ನೂ ಗ್ರೋತ್ ಆಗ್ತಾನೇ ಇಲ್ಲ. ನೋಡಬೇಕು ಏನಾಗುತ್ತೋ ಏನೋ ಅಂತ ಹೇಳಿ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಇದ್ದರೆ ನಾವು ಕೂಡ ಏನಾದರೂ ಮಾಡ್ಬೋದು ಅಂತ ಕೇಳ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಪಾತ್ರೆ ಎಲ್ಲ ತೊಳೆದಾಯಿತು ನೋಡಿ. ತೊಳೆದು ಈಗ ಎಲ್ಲನೂ ನೀಟಾಗಿ ಇಡ್ತಾ ಇದ್ದೀನಿ. ಇಟ್ಕೊಂಡು ಈಗ ಕಷಾಯನ ಮಾಡಬೇಕು. ಆ ಗಿಡದ ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಬರಬೇಕು. ಈಗ ನೋಡಿ, ಇದು ದೊಡ್ಡಪತ್ರೆ, ಪೇರ್ಲಕಾಯಿ ಗಿಡದ ಎಲೆ ಮತ್ತು ತುಳಸಿ ಎಲೆ, ಆಮೇಲೆ ಇದು ಅಮೃತ ಬಳ್ಳಿ ಇದೆಯಲ್ಲ ಅದರ ಎಲೆ. ಇದರಲ್ಲಿ ಶುಂಠಿ, ಮೆಣಸಿನಕಾಳು, ಹಾಗೆ ಚಕ್ಕೆ, ಲವಂಗ ಎರಡು ಚಕ್ಕೆ, ಒಂದು ಸಣ್ಣ ತುಂಡು ಶುಂಠಿ, ಆಮೇಲೆ ವಾಯುವಡಂಗ ಅಂತ ಹೇಳಿ ಆಯುರ್ವೇದ ಅಂಗಡಿಯಲ್ಲಿ ಸಿಗತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು 2-3 ಸಾಮಾನು ಇಲ್ಲ ಮನೆಯಲ್ಲಿ, ಹೀಗಾಗಿ ನಾನು ಹಾಕ್ಕೊಂಡಿಲ್ಲ. ಇಲ್ಲ ಅಂದರೆ ಅದು ಕೂಡ ಹಾಕ್ಬೋದು. ಸೋಂಪು ಮತ್ತೇನಪ್ಪ ಅಂದರೆ ನೆನಪಿಗೆ ಬರ್ತಾ ಇಲ್ಲ ನೋಡಿ ಈಗ ಹೇಳಬೇಕಂದ್ರೆ. ಮತ್ತು ಇನ್ನೊಂದು ನೇಗಿಲು ಮುಳ್ಳು ಅಂತ ಸಿಗುತ್ತೆ ಆಯುರ್ವೇದ ಅಂಗಡಿಯಲ್ಲಿ, ಅದನ್ನು ಕೂಡ ಹಾಕ್ಕೋಬೇಕು. ಇವೆಲ್ಲ ಐಟಮ್ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು, ನೀವು ಎಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ಅರಿಶಿನ ಬೇರು ನೋಡಿ, ಸಣ್ಣ ಅರಿಶಿನ ಬೇರು ತೊಗೊಂಡಿದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು, ನಾನು ಇವತ್ತು ಮಾಡಬೇಕು ಅಂತ ಹೇಳಿ
ಹಾಗೆ ಜಜ್ಜಿ ಹಾಕೋತಾ ಇದ್ದೀನಿ. ನಾನು ಕೂಡ ಎಲ್ಲ ಐಟಮ್ ತಂದು ಪುಡಿ ಮಾಡಿ ಇಟ್ಕೋಬೇಕು. ಯಾಕಂದರೆ ನನಗೂ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಆಗ್ತಾಯಿದೆ. ಈಗೀಗ ಅಂತೂ ತುಂಬಾ ಸಮಸ್ಯೆ ಆಗ್ತಾಯಿದೆ. ಕೆಲಸ ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಹೀಗಾಗಿ ಇದನ್ನು ಶುರು ಮಾಡಬೇಕಂತ ಇವತ್ತು ಶುರು ಮಾಡಿದ್ದೀನಿ. ಆದರೆ ಎಲ್ಲನೂ ತಂದು ಐಟಮ್ ತಂದು ಪುಡಿ ಮಾಡಿ ಇಡಬೇಕು. ಈ ಥರ ಸೊಪ್ಪು ನೋಡಿ, ದೊಡ್ಡ ಪತ್ರೆ, ಆಮೇಲೆ ಪೇರ್ಲ ಗಿಡದ ಎಳೆಯ ಚಿಗುರು, ಆಮೇಲೆ ತುಳಸಿ ಎಲೆ, ಆಮೇಲೆ ಅಮೃತ ಬಳ್ಳಿದು ಒಂದು 2-3 ಎಲೆ ತೊಗೊಂಡ್ರೆ ಸಾಕು. ಬಾಳೆನೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ತೊಗೊಂಡು ಚೆನ್ನಾಗಿ ಜಜ್ಕೋಬೇಕು. ಎಲೆಗಳನ್ನು ಜಜ್ಜಿಕೊಂಡು ಆಮೇಲೆ ಸ್ವಲ್ಪ ನೀರು ಇಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೋಬೇಕು. ಇಟ್ಕೊಂಡು ಜಜ್ಜಿದ ಎಲೆ ಮತ್ತು ಎಲ್ಲ ಮಸಾಲೆ ಐಟಮ್ಮು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಆಮೇಲೆ ನಿಮಗೆ ಸ್ವಲ್ಪ ಸ್ವೀಟ್ ಬೇಕಂದರೆ ಸ್ವಲ್ಪ ಬೆಲ್ಲ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಕುಡಿಬೋದು. ಹಾಗೆ ಕುಡಿದ್ರೆ ತುಂಬ ಒಳ್ಳೆಯದು. ಇದರಿಂದ ಗ್ಯಾಸ್ಟ್ರಿಕ್ಕು, ಶೀತ, ಕಫ, ಕೆಮ್ಮು, ಆಮೇಲೆ ಮೈಕೈ ನೋವು, ಬೊಜ್ಜು, ಈ ಥರ ಏನೇ ಸಮಸ್ಯೆ ಇದ್ದರೂ, ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ತುಂಬ ಬೇಗ ಕಡಿಮೆ ಆಗುತ್ತೆ. ಒಂದು ವಾರದಲ್ಲಿ 2 ಸಲ ಆದರೂ ಈ ಥರ ಕಷಾಯಗಳನ್ನು ಮಾಡಿ ಕುಡೀರಿ. ಡೈಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಡೈಲಿ ಆಗೋದಿಲ್ಲಪ್ಪ ಅಂದರೆ ನೀವು ಒಂದು ವಾರದಲ್ಲಿ 2 ಸಲ ಆದರೂ ಮಾಡಿ ಕುಡೀರಿ. ಇದು ನಾವು ಒಂದು ಕಾಯಿಲೆ ಅಂತ ಹೇಳಿ ಕುಡಿತೀವಿ, ಆದರೆ ಇದರಿಂದ ನಮ್ಮ ದೇಹದಲ್ಲಿರುವ ಎಲ್ಲ ಕಾಯಿಲೆಗಳು ದೂರ ಆಗುತ್ತವೆ. ಈ ಆಯುರ್ವೇದ ಕಷಾಯದಿಂದ ಮಾಡಿ ಕುಡಿದು ನೋಡಿ, ತುಂಬಾ ಒಳ್ಳೆಯದು. ಈಗ ಇಂಗ್ಲೀಷ್ ಮೆಡಿಸಿನಿಗೆ ಹೋದರೆ ಏನಾಗುತ್ತೆ, ಒಂದು ಕಾಯಿಲೆ ಅಂತ ನಾವು ತಗೋತೀವಿ, ಇನ್ನು 10 ಕಾಯಿಲೆ ಹುಟ್ಕೊಳ್ಳುತ್ತವೆ. ಇದು ಆಯುರ್ವೇದ ಹಾಗಲ್ಲ. ಒಂದು ಕಾಯಿಲೆ ಅಂತ ತೊಗೊಂಡ್ರೆ 10 ಕಾಯಿಲೆ ಕಡಿಮೆ ಆಗುತ್ತೆ. ತುಂಬಾ ಒಳ್ಳೆಯದು ಈ ಕಷಾಯ ಮಾತ್ರ. ನಾವು ಮೊದಲೆಲ್ಲ ಆವಾಗ ಮಾಡಿ ಕುಡಿತಿದ್ದೆ, ಈಗ ಸದ್ಯದಲ್ಲಿ ಮಾಡಲೇ ಇಲ್ಲ. ಹೀಗಾಗಿ ನನಗೂ ಕೂಡ ಈಗ ತುಂಬಾ ಸಮಸ್ಯೆ ಬರ್ತಾ ಇದೆ. ಅದಕ್ಕಾಗಿ ಈಗ ಮಾಡ್ತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಸ್ವಲ್ಪ ಅರ್ಧ ನೀರಾದ ಮೇಲೆ ನೀವು ಅದನ್ನು ಸೋಸಿಬಿಟ್ಟು ನೋಡಿ, ಈ ಥರ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ನೀರು ಒಂದು ಕಡಿಮೆ ಆಗಬೇಕು, ಕುದ್ದು ಕಡಿಮೆ ಆಗಬೇಕು. ಅಂದರೆ ಎಲ್ಲ ರಸನೂ ಬಿಟ್ಕೊಳ್ಳುತ್ತೆ. ಸೊಪ್ಪಿನ ರಸ, ಮಸಾಲೆ ಐಟಮ್ ರಸ ಎಲ್ಲನೂ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡ ಮೇಲೆ ನೀವು ಸೋಸ್ಕೊಂಡು ಆಮೇಲೆ ಕುಡಿಬಹುದು. ಬೆಲ್ಲ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೋಡಿ ಈ ಥರ ಸೋಸ್ಕೋಬೇಕು. ಈ ಥರ ಬರುತ್ತೆ ನೋಡಿ ಕಲ್ಲರೆಲ್ಲ. ಸೋಸ್ಕೊಂಡು ಇದನ್ನು ಚೆನ್ನಾಗಿ ಕುಡಿದ್ರೆ ಸಾಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ, ತುಂಬಾ ಒಳ್ಳೆಯದು ನೋಡಿ. ನಿಮ್ಮ ದೇಹದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಕಡಿಮೆ ಆಗ್ತಾ ಬರುತ್ತೆ ನೋಡಿ. ಒಂದು ತಿಂಗಳಾದರೂ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಆಮೇಲೆ ಚೇಂಜಸ್ ಏನಂತ ಹೇಳಿ. ಈಗ ನೋಡಿ ಕಷಾಯ ಎಲ್ಲ ಕುಡ್ದಾಯಿತು. ಈಗ ನಾಷ್ಟ ಮಾಡಬೇಕಂತ ಹೇಳಿ ರವೆ ಹುರ್ಕೋತಾ ಇದ್ದೀನಿ ನೋಡಿ. ರವೆ ತಂದು ಸ್ವಲ್ಪ ದಿನ ಆಗಿತ್ತು, ಅದು ಎಲ್ಲನೂ ಹುಳ ಹಿಡಿಯುತ್ತೆ ಅಂತ ಹೇಳಿ ಅದನ್ನು ಎಲ್ಲ ರವೆನೂ ಈಗ ನಾನು ಚೆನ್ನಾಗಿ ಹುರ್ಕೊಂಡು ಇಟ್ಕೋತಾ ಇದ್ದೀನಿ. ಯಾಕಂದರೆ ಹಾಗೆ ಇಟ್ಟರೆ ಹುಳ ಆಗುತ್ತೆ ರವೆ, ಬಾಂಬೆ ರವೆ. ಅದಕ್ಕೆ ಹುರಿದು ಇಡ್ತಾ ಇದ್ದೀನಿ. ಅದರಲ್ಲಿ ಈಗ ಸ್ವಲ್ಪ ನಾಷ್ಟ ಮಾಡಬೇಕು, ಸ್ವಲ್ಪ ಉಪ್ಪಿಟ್ಟು ಮಾಡ್ಕೋಬೇಕು ಅಂಥೇಳಿ ಹುರ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ. ಹುರ್ಕೊಂಡಿಟ್ರೆ ಹುಳ ಏನು ಹಿಡಿಯೋದಿಲ್ಲ. ಹೇಗಿದ್ದು ಹಾಗೆ ಇರುತ್ತೆ. ಎಷ್ಟೇ ದಿನ ಇಟ್ಟರೂ ಏನೂ ಆಗಲ್ಲ ಹುರ್ಕೊಂಡು ಇಟ್ಕೊಂಡ್ರೆ. ಇಲ್ಲ ಅಂದರೆ ಹುಳ ಬಂದುಬಿಡುತ್ತೆ. ಈ ಬಾಂಬೆ ರವೆಗೆ ಬೇಗ ಹುಳ ಹಿಡ್ಕೊಂಡ್ಬಿಡುತ್ತೆ. ಹೀಗಾಗಿ ಹುರಿದು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹುರ್ಕೊಂಡು ಇಟ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನಾಷ್ಟಕ್ಕೆ ಮಾಡಿಕೊಂಡು ಉಪ್ಪಿಟ್ಟು ಮಾಡಿಕೊಂಡು ತಿಂದು ಮತ್ತೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ಎಲ್ಲ ಬಟ್ಟೆಗಳು ಆಗ್ತಾ ಬಂದಿದೆ. ಈಗ ಇನ್ನೊಂದು 4 ಬ್ಲೌಸ್ಗಳಿದೆ, ಅದನ್ನೆಲ್ಲ
ಹೊಲಿಬೇಕು. ಸ್ಟಿಚ್ ಮಾಡಿಕೊಂಡ್ರೆ ಮುಗಿದು ಹೋಯ್ತು ನೋಡಿ. ಆಮೇಲೆ ನೋಡಬೇಕು, ಊರ ಕಡೆ ಹೋಗೋದಾದರೆ ಊರ ಕಡೆ ಹೋಗಿ ಬರಬೇಕು, ನೋಡಬೇಕು ಅಲ್ಲಿ ತನಕನೂ. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು, ದೊಡ್ಡ ಉರಿ ಮಾಡಬಾರ್ದು. ದೊಡ್ಡ ಉರಿ ಮಾಡಿದರೆ ಎಲ್ಲ ಹತ್ಕೊಂಡ್ಬಿಡುತ್ತೆ. ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಈಗ ಹುರಿದಿಡೋದ್ರಿಂದ ಕೆಲಸನೂ ಕಡಿಮೆ ಆಗುತ್ತೆ, ಆಮೇಲೆ ಹುಳನೂ ಹಿಡಿಯೋದಿಲ್ಲ. ಆಮೇಲೆ ಪಟ್ ಅಂತ ನಾವು ಉಪ್ಪಿಟ್ಟು ಮಾಡುವಾಗ ಅದನ್ನೇ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಬೋದು. ಕೆಲಸನೂ ಈಸಿ ಆಗುತ್ತೆ ನೋಡಿ, ಈ ಥರ ಮಾಡಿ ಇಡೋದ್ರಿಂದ. ಕಷಾಯದ ವಿಡಿಯೋ ಕಷಾಯದ ನಾನು ಹೇಳಿಕೊಟ್ಟಿದ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.